ಕಲಬುರಗಿ ನಗರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಹಿಂದೂ ಜನಜಾಗೃತಿ ಸೇವಾದಳ ಸಮಿತಿ ರಾಮತೀರ್ಥ ವತಿಯಿಂದ ಜರುಗಿತು. ಶ್ರೀ ಅಪ್ಪರಾವ್ ದೇವಿ ಮುತ್ಯ ಸರಡಗಿ, ಮಹಲ್ ರೋಜಾ ಶ್ರೀ ಮಲ್ಲಿಕಾರ್ಜುನ್ ಮುತ್ಯ ಹಾಗೂ ಇತರ ಪೂಜ್ಯರಿಂದ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ಸುಭಾಷ್ ಬಿರಾದರ್, ದಯಾನಂದ್ ಪಾಟೀಲ್, ಶಶಿಕಾಂತ್ ದೀಕ್ಷಿತ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಹಿರಿಯರಾದಂಥ ನಮ್ಮ ಶಶಿಕಾಂತ್ ದೀಕ್ಷಿತ್ ಅವರಾಗಲಿ, ನಮ್ಮ ಪ್ರಭಾಕರ್ ಕಲ್ಸೆಟ್ಟಿಯವರಾಗಲಿ, ಮಲ್ಲು ಮೋರ್ಟಿಯವರಾಗಲಿ, ಅನೇಕ ಹಿರಿಯರು, ಕಿರಿಯರು, ಯುವಕರು ಎಲ್ಲರೂ ಕೂಡಿ ಅಯೋಧ್ಯೆಯೊಳಗೆ ಇರ್ತಕ್ಕಂಥ ರಾಮ ಇರ್ತಕ್ಕಂಥವನು ಬಾಲಲೀಲ ಇರ್ತಕ್ಕಂಥ ನಮ್ಮ ರಾಮ ಅಲ್ಲಿ ಇವತ್ತಿನ ದಿವಸ 5,000 ವರ್ಷಗಳ 500 ಇತಿಹಾಸ ಇರ್ತಕ್ಕಂಥ ಅನೇಕ ರೀತಿಯಿಂದ ಇರ್ತಕ್ಕಂಥ ತಾಪತ್ರೆ ನಾವು ಕಷ್ಟಪಟ್ಟು ನಮ್ಮ ಹಿರಿಯರು ಇವತ್ತಿನ ದಿವಸ ಅದು ನಮ್ಮ ಭಾರತ ದೇಶದೊಳಗೆ ಎತ್ತಿ ತೋರಿಸ್ತಕ್ಕಂಥ ಅಯೋಧ್ಯೆ ಅದರ ಸವಿ ನೆನಪಿಗಾಗಿ ಒಂದು ಇತಿಹಾಸದೊಳಗೆ ಶಾಶ್ವತ ಉಳಿಯುವ ಸಲುವಾಗಿ ಮುಂದಿನ ಪೀಳಿಗೆಗೆ ಗೊತ್ತಾಗುವ ಸಲುವಾಗಿ ನಂದತಕ್ಕಂಥ ಆರಿ ಹೋಗ್ತಕ್ಕಂಥ ನಮ್ಮ ಇತಿಹಾಸ ಮರು ಪರಂಪರೆ ಒಳಗ ಹಚ್ಚಿದ ದೀಪ ನಂದಾದೀಪ ಆಗಿ ಬೆಳಗಲಿ, ದೀಪೋತ್ಸವ ಆಗಲಿ ಅಂತೇಳಿ ಅಂತ ಕಾರ್ಯಕ್ರಮ ರಾಮತೀರ್ಥದೊಳಗ ಹಮ್ಮಿಕೊಂಡಿದ್ದಾರೆ. ಉಳಿದಿಲ್ಲ, ಉಳಿಸಲ್ಲ ಅಂತ ಅರ್ಥ ಇದು, ಹೌದಲ್ಲ? ಬೋಲೋ ಭಾರತ್ ಮಾತಾ ಕಿ. ಈಗ ಜರ ನಮ್ಮ ಅಪ್ಪದೇವ್ರು ಕಡ್ದು ಬಂತು, ಹೌದೇವ್ರು ಅರ್ಧ ಬಂತು. 9 ದಿವಸ ನವರಾತ್ರಿ ನಿಮಗೆ ಕೊಟ್ಟಾರವ. ಶಿವರಾತ್ರಿ ನಮ್ಮ ಅಪ್ಪದವ್ರಿಗೆ 1 ದಿವಸ ಕೊಟ್ಟರು, 9 ದಿವಸ ನಿಮಗೆ ಕೊಟ್ಟರೆ ನೀವು ಹಕಾರಿ ಏಟಿರ್ಬೇಕು, ಅಂಬಾಬಾಯಿ ಕೂದಂಗೆ ಕೂಗಬೇಕು. ಬೋಲೋ ಭಾರತ್ ಮಾತಾ ಕಿ ದನಿ ಕೂಡಿಸರು ಇರಲಿ, ಪರವಾಗಿಲ್ಲ. ಜಗದೊಡೆಯನಾದಂಥ ಲೋಕ ಕಲ್ಯಾಣಕ್ಕಾಗಿ ಕೃತಯುಗ, ದಾಪರಯುಗ, ತ್ರೇತಯುಗ, ಕಲಿಯುಗದ ನೋಡೊಳಗೆ ಇರ್ತಕ್ಕಂಥ ಅನೇಕ ಯುಗಗಳ ದಾಟಿ ಹೋದಾಗ ಈ ನಾವು ರಾಮತೀರ್ಥ ಅನ್ನತಕ್ಕಂಥ ರೀತಿಯೊಳಗೆ ನಾವೇನು ಕರಿತೀವಲ್ಲ, ರಾಮೇಶ್ವರದೊಳಗ ರಾಮ ಇರ್ತಕ್ಕಂಥ ರಾಮೇಶ್ವರ ಅಂತ ಹೇಳಿಗೆಸಿಂದ ಈಶ್ವರನೊಳಗೆ ತನ್ನನ್ನು ತಾನು ಒಬ್ರಿಗೊಬ್ಬರ ಶಕ್ತಿ ಅವೆಲ್ಲ ಒಂದೇ ಇದ್ದು, ಯಾವಾಗ ರಾವಣ ಅಂದ್ರೆ ರಾಕ್ಷಸರು ಅಂತಂದ್ರೆ ಈ ದೇಶದ ಇರ್ತಕ್ಕಂಥ ವೈರಿಗಳು. ಈಗ ಅರ್ಥ ಆಗ್ತದಲ್ಲ ನಿಮಗೆ? ಅನ್ಸುತ್ತ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಶ್ರೀಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇದ್ದ ಹಾಗೆ 22 ಜನವರಿ ಅಂದು ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಅಂದಿನ ಈ ದಿವಸ ಪ್ರತಿ ವರ್ಷವೂ ಕೂಡ ರಾಮನ ಮೂರ್ತಿಯನ್ನು ಏನು ಇವತ್ತು 22ನೇ ಜನವರಿಯನ್ನು ದೇಶದಲ್ಲಿ ದೀಪಾವಳಿಯಾಗಿ ಆಚರಿಸಬೇಕಂತ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಕನಸು. ಆ ನಿಮಿತ್ತ ಇವತ್ತು ರಾಮತೀರ್ಥದಲ್ಲಿ ರಾಮ ಮಂದಿರದ ಶ್ರೀರಾಮನಿಗೆ ಏನೋ ಒಂದು ಭಕ್ತಿಪೂರ್ವಕ ಏನು ಒಂದು ನಮ್ಮ ನಿಷ್ಠೆಯನ್ನು ತೋರಿಸಿದ ಹಿಂದೂ ಧರ್ಮದ, ಸನಾತನ ಧರ್ಮದ ಒಂದು ಏನು ತೋರಿಸಬೇಕಾಗಿತ್ತು. ಇವತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಆದೇಶದಂತೆ ಇವತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಊಟ ಮಾಡಿರಿ, ಇಲ್ಲೇ ಪ್ರಸಾದ, ರಾಮನ ಪ್ರಸಾದ ತಗೊಂಡಿರಿ. ಶಕ್ತಿ ರಾಮನ ಬಂದದ ಬಳಕ ನಿಮ್ಮಲ್ಲಿ ದೊಡ್ಡ ಶಕ್ತಿ ಬರಬೇಕು. ನೀವು ಜಯಘೋಷ ಮಾಡಿದರೆ ಹೆಂಗಿರ್ಬೇಕಂದ್ರೆ ಅಯೋಧ್ಯೆಗೆ ಮುಟ್ಟಬೇಕು, ಆದರೆ ನಿಮ್ಮ ಭಕ್ತಿ ಮುಟ್ತದ ಹೊರತಾಗಿಲ್ಲ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಆಚಾರ್ಯನನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಬಸವಾದಿ ಪ್ರಮುಖರನ್ನು ಮೊದಲು ಮಾಡಿಕೊಂಡು ನನ್ನ ಕರ್ತೃವಿಷ ಶ್ರೀ ಗುರು ಬಂಗಾರಜಡಿ ನೀಲಕಂಠೇಶ್ವರರ ಪಾದದಲ್ಲಿ ದೀರ್ಘದಂಡ ಪ್ರಣಾಮಗಳು ಸಲ್ಲಿಸಿ ನಮ್ಮ ಮಸ್ತಕದ ಮೇಲೆ ಹಸ್ತವನ್ನು ಬೆಳೆಸಿದಂತೆ ನಮ್ಮಪ್ಪ ಬಡದಾಳದ ಅಭಿನವ ಚೆನ್ನಮಲ್ಲ ಶಿವಯ್ಯಪ್ಪಗಳ ಈ ಸಂದರ್ಭದಲ್ಲಿ ನಾನು ಹೃದಯದಲ್ಲಿ ಸ್ಮರಿಸಿಕೊಂಡು ದೀಪೋತ್ಸವ
ಕಾರ್ಯಕ್ರಮ ನಿಮಿತ್ತವಾಗಿ ರಾಮತೀರ್ಥ ಮಂದಿರದಲ್ಲಿ ದೀಪೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇಲ್ಲಿ ಹೆಂಗಾಗ್ಯದ ಅಂದ್ರೆ ನಮ್ಮ ದಯಾನಂದ ಪಾಟೀಲ್ ಹೇಳಿದರು, ಏನಂತ ಹೇಳಿದ್ರು ಅಂದ್ರೆ 5 ಗಂಟೆ ಬಂದಾಗ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಜನ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಜನ ಕಾಣಲಾರದೆ ಈಗ ಬಂದಾರ ಅಂದ್ರೆ ಅದು ಶಕ್ತಿ ಹೆಂಗಂದ್ರೆ ಇಲ್ಲಿ ರಾಮತೀರ್ಥದಲ್ಲಿ ನಡೆದಂಥ ಭಕ್ತರು ಮತ್ತು ರಾಮನ ಆಶೀರ್ವಾದ ಇದ್ರೆ ಮಾತ್ರ ಜನ ನೆರಿತಾನಂತ ಒಂದು ಸಂದೇಶ ಕೊಟ್ಟಾರ. ಅದು ಏನು ಅನಿಸ್ತದ ಅಂದ್ರೆ ಇವತ್ತು ಇಲ್ಲಿ ರಾಮತೀರ್ಥದಲ್ಲಿ ಯಾವಾಗಲೂ ನೋಡ್ರಿ ನೀವು ಕಿಕ್ಕಿರಿದು ಜನಗಳು ಬರ್ತಾರೆ. ಯಾಕೆ ಬರ್ತಾರಂದ್ರೆ ರಾಮ ಅಯೋಧ್ಯದಲ್ಲಿ ಅದಾನಂತಂದ್ರೆ ಇಲ್ಲಿ ರಾಮನ ತೀರ್ಥ ಶಿವನ ರೂಪದಲ್ಲಿ ಇಲ್ಲಿ ದರ್ಶನ ಕೊಡ್ತಾನಂದ್ರೆ ಇಲ್ಲಿ ಎಲ್ಲಾ ಭಕ್ತರು ಬಂದು ದರ್ಶನ ಆಶೀರ್ವಾದ ಪಡ್ಕೊಂಡು ಹೋಗಿದ್ದೆ ಆದ್ರೆ ಅವರ ಜೀವನದಲ್ಲಿ ಕಲ್ಯಾಣ ಆಗ್ತಿರುವಂತ ಸ್ಥಳ ಅದು ಯಾವುದಾದ್ರೆ ಇವತ್ತು ರಾಮತೀರ್ಥ ಗ್ರಾಮ ಒಂದು ಮಂದಿರ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗದ ದೇಶಿ ಕೇಂದ್ರದ ಮಹಾಸ್ವಾಮಿಗಳು ಸಾರಂಗ ಮಠ ಶ್ರೀಶೈಲ ಹಾಗೂ ಸುಲ್ಪುರ್ ಮಠ ಶಾಬುಜರ್ ಕಲಬುರಗಿ ಮಾನ್ ಪ್ರಸಿದ್ಧ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳು ಮುತ್ಯಾನ ಬಬಲದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜ್ ಶ್ರೀಗಳ ನಿರ್ಗುಡಿ ಪರಮ ಪೂಜ್ಯ ಶ್ರೀ ಚಡಚ್ಚರಿ ಬ್ರಹ್ಮಿ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಮೂಲ ಸಂಸ್ಥಾನ ಮಠ ಕಟ್ಟಿಮನಿ ಹಿರೇಮಠ ಪಾಳ ಪರಮ ಪೂಜ್ಯ ಶ್ರೀ ಬಳಿರಾಮ ಮಹಾರಾಜರು ಗೊಬ್ಬರವಾಡಿ ಪರಮ ಪೂಜ್ಯ ಶ್ರೀ ಶರಣಯ್ಯ ಸ್ವಾಮಿಗಳು ಬಂಗಾರ ಜಡೆ ನೀಲಕಂಠೇಶ್ವರ ಹಿರೇಮಠ ನೀಲೂರ ಶ್ರೀ ಕಂಚ ಬಸವೇಶ್ವರ ಸ್ವಾಮೀಜಿ ಬನ್ನೇನವಾಸ ದರ್ಗಾ ಹತ್ತಿರ ಕಲಬುರಗಿ ಡಾಕ್ಟರ್ ಶ್ರೀ ಲಿಂಗರಾಜ್ ಅಪ್ಪ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಉಪಾಧ್ಯಕ್ಷರು ಕಲಬುರಗಿ ಪರಮ ಪೂಜ್ಯ ಶ್ರೀ ಚಡಚ್ಚರಿ ಬ್ರಹ್ಮಿ ಬಾಲತಪಸ್ವಿ ಮರುಳರಾಧ್ಯ ಶಿವಾಚಾರ್ಯ ಹಿರೇಮಠ ಸಂಸ್ಥಾನ ಮಾಶಾಳ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಮಹಾಲ್ ರೋಜ ಶಹಾಪುರ ಪರಮ ಪೂಜ್ಯ ಶಶಿಕುಮಾರ್ ಶಿವಾಚಾರ್ಯರು ಭೋಗೇಶ್ವರ ಮಠ ಮೇಳಕುಂದ ಬಿ ಶ್ರೀ ಸಂಜರ್ ಸಾಬ್ ಖಾದ್ರಿ ಚೌಕ್ ದರ್ಗಾ ಸಾಹೇಬರು ಮತ್ತು ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ಬಿಜಿ ಪಾಟೀಲ್ ವಿಧಾನ ಪರಿಷತ್ತಿನ ಸದಸ್ಯರು ಕಲಬುರಗಿ ವಿಧಾನ ಪರಿಷತ್ತಿನ ಸದಸ್ಯರು ಶಶೀಲ್ ಜಿ ನಮೋಸಿ ರೀತಿಯಾಗಿ ಈಗ ಮಲ್ಲಿಕಾರ್ಜುನ ಸ್ವಾಮಿಗಳು ಎಲ್ಲೋ ಕಾರ್ಯಕ್ರಮದ ಪರವಾಗಿ ಹೋಗಲಿದ್ದಾರೆ. ಆದರೂ ಕೂಡ ಒಂದು 5 ನಿಮಿಷದಲ್ಲಿ ಈ ಕಾರ್ಯಕ್ರಮ ಶುರು ಮಾಡಿ ಅವರಿಗೆ ಬಿಡು ಮಾಡಿಕೊಡ್ತಕ್ಕಂಥದ್ದು ಕೂಡ ಸಮಿತಿ ಮಾಡಿದೆ. ಬಹುಶಃ ರಾಮತೀರ್ಥ ಮಂದಿರದ ಅತ್ಯಂತ ಶ್ರೇಷ್ಠವಾದಂಥ ಕೈಲಾಸವಾಸಿ ರಾಮನ ದೀಪೋತ್ಸವದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹಾಜರಿದ್ದೇವೆ. ಆದರೆ ನಾಡಿನ ಶರಣರು ಕೂಡ ವೇದಿಕೆ ಮೇಲಿದ್ದಾರೆ. ಅದಕ್ಕಾಗಿ ಸಂತೋಷ್ ದಣ್ಣೂರವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತಕ್ಕಂಥ ವಿನಂತಿನೂ ಕೂಡ ಇದೆ. ಹಾಗಾಗಿ ಈಗ ಕಾರ್ಯಕ್ರಮ ನಾವು ಮೊಟ್ಟ ಮೊದಲಿಗೆ ದೀಪ ಬೆಳಗಿಸಿ ನಾವು ಶುರು ಮಾಡ್ತಕ್ಕಂಥ ಕಾರ್ಯಕ್ರಮ. ಎಲ್ಲಾ ಪೂಜ್ಯರು ರಾಜಕೀಯ ಗಣ್ಯರು ಕೂಡ ದೀಪ ಬೆಳೆಸಲು ವಿನಂತಿ ಮಾಡ್ಕೊತಾ ಇದ್ದೇವೆ.